ಅಶೋಕ್ ಲೇಲ್ಯಾಂಡ್ನ ಮಿನಿ ಟೆಂಪೋ ಚಾಲಕ ಕಂ ಮಾಲೀಕನೋರ್ವ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಅರೂರು ಗ್ರಾಮದ ಬಳಿ ನಡೆದಿದೆ. ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕುರುಬರಕುಂಟಿಯ ಕಾಲೋನಿ ನಿವಾಸಿ 48 ವರ್ಷದ ಸುಬ್ರಹ್ಮಣಿ ಮೃತ ವ್ಯಕ್ತಿಯಾಗಿದ್ದಾರೆ. ಅಂದಹಾಗೆ ಶನಿವಾರ ಮನೆಯಿಂದ ತುಮಕೂರಿಗೆ ಬಾಡಿಗೆ ಇದೆ ಎಂದು ಹೋದವನು ಮತ್ತೆ ಮನೆಗೆ ಬಂದಿರಲಿಲ್ಲ. ಕರೆ ಮಾಡಿದರೂ ಫೋನ್ ಸ್ವಿಚ್ ಆಫ್ ಆಗಿತ್ತಂತೆ. ಇದರಿಂದ ಅನುಮಾನದ ಮೇರೆಗೆ ಸುಬ್ರಹ್ಮಣಿ ಸಂಬಂಧಿಕರು ಹುಡುಕಾಟ ನಡೆಸಿದಾಗ ಅಶೋಕ್ ಲೇಲ್ಯಾಂಡ್ ಮಿನಿ ಟೆಂಪೋ ಅರೂರು ಬಳಿ ಹೈವೇ ಪಕ್ಕದಲ್ಲಿ ತುಳಸಿ ಗ್ರ್ಯಾಂಡ್ ಹೋಟೆಲ್ ಸಮೀಪ ಪತ್ತೆಯಾಗಿದೆ. ಮಿನಿ ಟೆಂಪೋ ಹಿಂಭಾಗದ ಕ್ಯಾಬಿನ್ನಲ್ಲಿ ಸುಬ್ರಹ್ಮಣಿ ತಲೆಗೆ ಗಾಯವಾಗಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಹಾಗೆ ಕಂಡುಬಂದಿದ್ದಾರೆ. ಕೂಡಲೇ ಪೆರೇಸಂದ್ರ ಪೊಲೀಸರಿಗೆ ಮಾಹಿತಿ ನೀಡಲಾಗಿ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ. ಬಂದ ಮೇಲೆ ಶನಿವಾರ ನೈಟ್ ಬಂದಿರೋದು. ಇದುವರೆಗೂ ನಮ್ಮ ಮಾಹಿತಿ ಗೊತ್ತಿರಲಿಲ್ಲ. ನಾವು ಎಲ್ಲ ಕಡೆ ಹುಡುಕಾಡ್ಕೊಂಬಂದರೆ ಹೈವೇ ರೋಡಲ್ಲಿ ಸೈಡಲ್ಲಿ ಇತ್ತು ಗಾಡಿ. ನೋಡಿದ್ರೆ ಆಮೇಲೆ ಇನ್ಫಾರ್ಮ್ ಮಾಡಿದ್ರಿ, ಇದು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಇನ್ಫಾರ್ಮ್ ಮಾಡಿದ್ವಿ. ಆಮೇಲೆ ಅವ್ರು ಬಂದು ಎನ್ಕ್ವೈರಿ ಮಾಡ್ತಿದ್ದಾರೆ. ಯಾವ ಥರ ಇತ್ತು ಎಲ್ಲ ಗಾಡಿ ಒಳಗಡೆ ಇತ್ತು ಅಷ್ಟೇ. ನಾವು ಹತ್ರ ನೋಡೋಕೆ ನಮ್ಮ ಕೈಯಲ್ಲಿ ಆಗಿಲ್ಲ. ಅಂದರೆ ಯಾರೋ ಹೊಡೆದಿರೋದೇ ಯಾರೋ ಹೊಡೆದು ತಂದು ಇಲ್ಲಿ ಗಾಡಿ ಸಮೇತ ತಗೊಂಬಂದು ಇಲ್ಲಿ ಹಾಕಿದ್ದಾರೆ. ಗಾಯಗಳೆಲ್ಲ ಆಗಿದೆ. ಅವರು ಪೊಲೀಸರು ಎನ್ಕ್ವೈರಿ ಮಾಡ್ತಿದ್ದಾರೆ. ಅನುಮಾನ ಏನು ಯಾರ ಮೇಲೆ ಇನ್ನೂ ಬಂದಿಲ್ಲ. ಅವರೇ ಎನ್ಕ್ವೈರಿ ಮಾಡ್ತಿದ್ದಾರೆ ಪೊಲೀಸರು. ಅವರು ಏನು ಮಾಹಿತಿ ಸುಬ್ರಹ್ಮಣಿ ಅಂತೇಳಿ, ವಯಸ್ಸು 48, ಜನತಾ ಕಾಲೋನಿ ಕುರುಬರಕುಂಟೆ ದೇವನಹಳ್ಳಿ. ಅವರು ಗಾಡಿ ಓಡಿಸೋದೆ, ಡ್ರೈವರು ಓನರ್ ಎರಡೂ ಅವರೇ. ಅವರು ಲೋಡ್ ಇಲ್ಲಿ ಬಾಡಿಗೆ ಐತೆ ಅಂತೇಳಿ ಪೆರೇಸಂದ್ರಿಗೆ ಬಂದಿರೋದು. ಶನಿವಾರ ನೈಟ್ ಬಂದಿರೋದು. ಏನು ಬಾಡಿಗೆ ಅಂತ ಹೇಳಿಲ್ಲ. ಬಾಡಿಗೆಗೆ ಅಂತಂದರೆ ನಾವು ಸುಮ್ಮನೆ ಆದರೆ ಶತ್ರು ಅಂದರೆ ಅವ್ರು ಒಬ್ಬರನ್ನ ಇಟ್ಕೊಂಡಿದ್ರು. ಅವರು ಇಲ್ಲೇ ಇದ್ದಾರೆ ಅಂತ ಪೆರೇಸಂದ್ರದಲ್ಲಿ. ಅವ್ರನ್ನ ಹುಡ್ಕೊಂಡು ಬಂದಿದ್ದಾರೆ ಅಷ್ಟೇ ನಮ್ಗೆ ಗೊತ್ತಿರೋದು. ಆಶಾ ಅಂತೇಳಿ ಅವ್ರದ್ದು ಅಲ್ಲಿ ಆವತಿದ್ದಾಗ ಬೈಪ್ನಳ್ಳಿ ಅಂತೇಳಿ. ಬಾಡಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಶನಿವಾರ ನೈಟು ಹೋಗ್ತಾ ಇದ್ದೀರಿ ಅಂತ ಹೇಳಿದ್ರು. ನೈಟ್ ಬರೋದಕ್ಕಾಗಲ್ಲ ಅಂತಲೂ ಹೇಳಿದರು. ನೋಡಿದ್ರೆ ಈ ಥರ ಶನಿವಾರ ಮಾತ್ರ ಫೋನ್ ಮಾಡಿರೋದು ಅಷ್ಟೇ. ಇದಾಗಿರೋದು ಯಾವಾಗ ಗೊತ್ತಿಲ್ಲ ಸರ್. ಏನೋ ಒಂದು ಶನಿವಾರನೇ ಆಗಿರ್ಬೋದು ಅನಿಸ್ತಾ ಇತ್ತು. ಗಾಡಿಯಲ್ಲಿತ್ತು ನೀವು ನೋಡೋದು? ಹಿಂದೆ ಇತ್ತು ಗಾಡಿ ಹಿಂದೆ ಇತ್ತು. ಗಾಡಿ ಟಾಟಾ ಇತ್ತು. ಅದು ನಮ್ಮ ಅಣ್ಣದೇ. ನೀವೇ ನೋಡಿದ್ದ ಅಥವಾ ಯಾರೋ ನಿಮಗೆ ಫೋನ್ ಮಾಡಿ? ಇಲ್ಲ ಸರ್, ನಾವೇ ನೋಡಿತ್ತು. ಹುಡ್ಕೊಂಬಂದಾಗ ಕಾಣಿಸಿ? ಹೌದು, ನಾವೇ ಹುಡ್ಕೊಂಬಂದ್ರೆ ಗಾಡಿ ಇಲ್ಲಿ ಇತ್ತು. ಆಮೇಲೆ ಗಾಡಿ ಇಲ್ಲಿ ಐತಲ್ಲ ಅಂತಂದ್ರು ಎಲ್ಲ ಕಡೆ ನೋಡಿದ್ರೆ ಕಾಣಿಸಿಲ್ಲ. ಆಮೇಲೆ ಗಾಡಿ ಹಿಂದೆ ನೋಡಿದ್ರೆ ಇದ್ರು. ಸ್ಥಳೀಯರು ಯಾರು ನೋಡಿಲ್ಲ? ಇಲ್ಲ ಸರ್, ಯಾರು ನೋಡಿಲ್ಲ. ಇನ್ನು ಮೃತ ಸುಬ್ರಹ್ಮಣಿ ಆಶಾ ಎಂಬುವರೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದ ಎನ್ನಲಾಗಿದ್ದು ಅವರ ಕಡೆಯವರೇ ಕರೆಸಿ ಕೊಲೆ ಮಾಡಿರಬಹುದು ಎಂಬ ಅನುಮಾನವನ್ನು ಸುಬ್ರಹ್ಮಣಿ ಸಂಬಂಧಿಕರು ವ್ಯಕ್ತಪಡಿಸಿದ್ದಾರೆ. ಇನ್ನು ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.